ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿಯ ಶ್ರೀ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಸೊಸೈಟಿಯ 4ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ತಾಲೂಕಿನ ಬೆನಿವಾಡ ಗ್ರಾಮದ ದಿವಂಗತ ಜಿ.ಬಿ. ಪಾಟೀಲ್ ಅವರ ಸ್ವಗ್ರಾಮದಲ್ಲಿ ನಡೆದ ಸರಳ ಸಮಾರಂಭ ಹಾಗೂ ಹುಕ್ಕೇರಿ ಶಾಖೆಯಲ್ಲಿ ನಡೆದ ಈ ಕಾರ್ಯಕ್ರಮ ಸಹಕಾರಿ ರಂಗದಲ್ಲಿ ಅಪಾರ ಕೊಡುಗೆ ನೀಡಿದ ದಿವಂಗತ ಜಿ.ಬಿ. ಪಾಟೀಲ್ ಅವರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಅವರ ಸುಪುತ್ರ ತೇಜಗೌಡ ಪಾಟೀಲ್ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭಿಸುವ ಮೂಲಕ ರೈತರಿಗೆ, ಮಧ್ಯಮ ವರ್ಗದವರಿಗೆ, ಉದ್ಯಮಿಗಳಿಗೆ ಜನಸ್ನೇಹಿ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ನಂತರ ಬೆನಿವಾಡ ಗ್ರಾಮದ ಹೆಮ್ಮೆಯ ಸುಪುತ್ರ ದಿವಂಗತ ಶ್ರೀ ಜಿ.ಬಿ. ಪಾಟೀಲ್ ಹಾಗೂ ಕೈಲಾಸವಾಸಿ ಶ್ರೀಮತಿ ಇಂದಿರಾ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು. ನಂತರ ಬ್ಯಾಂಕ್ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ 4ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಚಾಲನೆ. ಬ್ಯಾಂಕ್ ಗ್ರಾಹಕ ಸದಸ್ಯರಿಗೆ ಬೆಳ್ಳಿ ನಾಣ್ಯ ವಿತರಣೆ, 2.5 ಲಕ್ಷಕ್ಕಿಂತ ಹೆಚ್ಚು ಠೇವಣಿ ನೀಡಿದ ಗ್ರಾಹಕ ಸದಸ್ಯರಿಗೆ ಶ್ರೀ ಜಿ.ಬಿ. ಪಾಟೀಲ್ ಬ್ಯಾಂಕಿನ ಅಧ್ಯಕ್ಷ ತೇಜಗೌಡ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯಿಂದ ಠೇವಣಿದಾರರಿಗೆ ಸಾಂಕೇತಿಕವಾಗಿ ಬೆಳ್ಳಿ ನಾಣ್ಯ ವಿತರಣೆ. ಸಾಂಕೇತಿಕವಾಗಿ ಬೆಳ್ಳಿ ನಾಣ್ಯ ವಿತರಿಸಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷ ತೇಜಗೌಡ ಪಾಟೀಲ್ ಹಾಗೂ ಗ್ರಾಹಕ ಸದಸ್ಯರು, ಗ್ರಾಮೀಣ ಭಾಗದ ಜನರ ಆರ್ಥಿಕ ಚೇತನಕ್ಕೆ ಶ್ರೀ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಹುಟ್ಟು ಹಾಕಿದ ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಅವರು ಬೇಡಿಕೆಗೆ ಅನುಗುಣವಾಗಿ ಗ್ರಾಮೀಣ ಭಾಗದ ಜನರ ಜನಸ್ನೇಹಿ ಬ್ಯಾಂಕ್ ಆಗಿರುವ ಸದಸ್ಯರು, ಗ್ರಾಹಕರು ಬ್ಯಾಂಕಿನ ಮರುಪಾವತಿಸಿ ಬ್ಯಾಂಕಿನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಧ್ಯಕ್ಷ ತೇಜರಾಜ್ ಪಾಟೀಲ್ ಅವರ ಹೊಸ ಯೋಜನೆಗಳಿಂದಾಗಿ ಬ್ಯಾಂಕ್ ಪ್ರಗತಿಯತ್ತ ಸಾಗಿದೆ. ಸಿಬ್ಬಂದಿಗಳ ಪ್ರಾಮಾಣಿಕತೆಯಿಂದಾಗಿ ಹುಕ್ಕೇರಿ ಹಾಗೂ ಸಂಕೇಶ್ವರ ಪಟ್ಟಣದಲ್ಲಿ ಗ್ರಾಹಕ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ನೀಡುವ ಮೂಲಕ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ. ಬರೋ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಶಾಖೆಗಳನ್ನು ತೆರೆಯುವ ಬಗ್ಗೆ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಗ್ರಾಮೀಣ ಪ್ರದೇಶದ ಮಧ್ಯಮ ವರ್ಗ ಹಾಗೂ ರೈತರ ಆರ್ಥಿಕ ನೆರವು ನೀಡುವ ಜನಸ್ನೇಹಿ ಸಹಕಾರಿ ಬ್ಯಾಂಕ್ ಶ್ರೀ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್. ಹುಕ್ಕೇರಿ ಹಾಗೂ ಸಂಕೇಶ್ವರ ಪಟ್ಟಣದಲ್ಲಿ ಶಾಖೆಗಳಿದ್ದು ಗ್ರಾಹಕರಿಗೆ ಠೇವಣಿ, ಸ್ವೀಕೃತಿ, ಚಿನ್ನ ಸಾಲ ಹಾಗೂ ವಿವಿಧ ಸಾಲ ಸೌಲಭ್ಯಗಳು ಇಲ್ಲಿ ಲಭ್ಯ. ಗ್ರಾಹಕರಿಗೆ ಹಾಗೂ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಈ ಮೂಲಕ ಬ್ಯಾಂಕ್ ಪ್ರಗತಿಯತ್ತ ಸಾಗಿ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ. ಗ್ರಾಮೀಣ ಜನರಿಗೆ ಆರ್ಥಿಕ ಅಭಿವೃದ್ಧಿ, ಕೃಷಿ ಸಾಲ, ವಾಹನ ಸಾಲ, ಮನೆ ಸಾಲ ನೀಡುವ ಮೂಲಕ ಸದಸ್ಯ ಗ್ರಾಹಕ ಸ್ನೇಹಿ ಯೋಜನೆ ಜಾರಿಗೊಳಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ 1.50 ಕೋಟಿ ಠೇವಣಿ, ಪ್ರಸಕ್ತ ಸಾಲಿನಲ್ಲಿ 10 ಲಕ್ಷ ನಿವ್ವಳ ಲಾಭ ಬಂದಿದೆ ಎಂದು ಇದೇ ವೇಳೆ ಹೇಳಿದರು. ಅಧ್ಯಕ್ಷರಾದ ತೇಜಗೌಡ ಪಾಟೀಲ್, ನಿರ್ದೇಶಕರಾದ ಸಚ್ಚಪ್ಪ ಹೆಬ್ಬಾಳಿ, ಶ್ರೀಶೈಲ್ ಹಿರೇಮಠ್, ರಾಮಗೌಡ ಪಾಟೀಲ್, ಕಾಡಯ್ಯ ಹಿರೇಮಠ್, ಬಸವರಾಜ್ ಕುಲಕರ್ಣಿ, ಅಜಿತ್ ಪುಂಡೆ, ಮಾಯಪ್ಪ ಗೋಟೀರಿ, ಸಿಬ್ಬಂದಿಗಳಾದ ರೇಖಾ ಹೊಸಪೇಟಿ, ತುಕಾರಾಮ್, ಪ್ರಮೋದ್ ಬಡಿಗರ್ ಸೇರಿದಂತೆ ಸಂಕೇಶ್ವರ್, ಹುಕ್ಕೇರಿಯ ಎಲ್ಲ ಗ್ರಾಹಕ ಸದಸ್ಯರು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಎಲ್ಲರಿಗೂ ಕಾರ ಹುಣ್ಣಿಮೆಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಶ್ರೀ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಸೊಸೈಟಿ ಹುಕ್ಕೇರಿ ಇವತ್ತಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಂಸ್ಥೆ, ನಮ್ಮ ತಂದೆಯವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಕೊಟ್ಟಿರುವಂಥ ಸಪೋರ್ಟಿಂದ ನಾವು ಇವತ್ತು 4ನೇ ವರ್ಷದ AGM ಆಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮ್ಮದು ಏನೋ ಕುಂದುಕೊರತೆ ಇತ್ತು ಮಾಡಿತ್ತು, ನೀವೆಲ್ಲರೂ ಇವತ್ತು ಬಂದಿದ್ದೀರಿ, ನಮಗೆ ಭಾಳ ಖುಷಿಯಾಗಿದೆ. ಮತ್ತು ಎಫ್ ಡಿ ಮಾಡ್ತಕ್ಕಂಥ ಎಲ್ಲ ಕಸ್ಟಮರ್ಗಳಿಗೆ 2.5 ಲಕ್ಷ ಮತ್ತು 5 ಲಕ್ಷ ಯಾರು ಎಫ್ ಡಿ ಮಾಡ್ತಾರಲ್ಲ ಅಂಥವ್ರಿಗೆ ಬೆಳ್ಳಿ ಕಾಯಿನನ್ನು ನಿರಂತರವಾಗಿ ಕೊಡುವಂಥ ಕೆಲಸ ಮತ್ತು ಪ್ರಾರಂಭ ಇರ್ತದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಕಿರು ಸಾಲ ಕೊಡ್ತಕ್ಕಂಥದ್ದು, ಮತ್ತು ಎಫ್ ಡಿ ಮಾಡಿದವ್ರಿಗೆ, ಆರ್ ಡಿ ಮಾಡಿದವ್ರಿಗೆ, ಪಿಗ್ಮಿ ಮಾಡಿದವ್ರಿಗೆ ನಾವೊಂದು ಟಾರ್ಗೆಟ್ ಕೊಟ್ಟಿದ್ದು ಅಲ್ಲಿ ಮಟ್ಟ ಮಾಡಿದ್ರಂದ್ರೆ ನಾವು ಅವ್ರಿಗೂ ಕೂಡ ಒಂದು ಬೆಳ್ಳಿ ಕಾಯಿನ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ಈ ಸಂಸ್ಥೆ ಇವತ್ತಿಗೆ 20 ಲಕ್ಷವನ್ನು
ಪ್ರಾಫಿಟ್ ಆಗಿ ತಗೊಂಡ್ರಂತ ಅದರಲ್ಲಿ 10 ಲಕ್ಷನ ಸಂಸ್ಥೆಯ ಖರ್ಚುಗಳನ್ನ ಇಟ್ಟಿರೋದ್ರಿಂದ 10 ಲಕ್ಷನ ಪ್ರಾಫಿಟನ್ನು ಬರೀ 4 ವರ್ಷದಾಗ ತಗೊಳ್ಳಿಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಈ ಸಂಸ್ಥೆ ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಬೆಳಲಿ ಅಂತೇಳಿ ನಾವು ಕೇಳ್ಕೊಡ್ತೀವಿ. ಇನ್ನೂ ಹೊಸ ಶಾಖೆ ಎಲ್ಲ ತೆರೆಯೋಕೆ ಏನು ಪ್ಲ್ಯಾನ್ ಹಾಕಿದ್ದೀರಿ? ಹೌದು, ಈ ವರ್ಷ ನಾವು ಶಂಕೇಶ್ವರ ಶಾಖೆ ಅಂತ ತಗೋದ್ರಿ. ಅಲ್ಲಿ ಒಂದು 15-20 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ 2-3 ತಿಂಗಳಲ್ಲಿ. ಇನ್ನು ಮುಂದೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ಬೆಳಗಾವದಾಗ ಅದಾಯ್ತು ಅಂದ್ರೆ ಬೇಕಾದ್ರೆ ಬೇರೆ ಜಿಲ್ಲೆಗಳು ಹೋಗಂದ ಸಂಸ್ಥೆಗಳನ್ನ ತೆಗಿಬೇಕಂತ ಆಸೆ ಅದ. ನೋಡೋಣ, ಕಸ್ಟಮರ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿದ್ರಂದ್ರೆ ಆದಷ್ಟು ಬೇಗ ಇನ್ನೊಂದು ಶಾಖೆಯಿಂದ ನಾವು ಕಸ್ಟಮರ್ಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಈಗ ಸಹಕಾರ ರಂಗದೊಳಗೆ ನಿಮ್ಮ ತಂದೆಯವರ ಪಾತ್ರ ಭಾಳ ದೊಡ್ಡದೈತಿ ಈ ಜಿಲ್ಲಾದೊಳಗೆ. ಆ ನಿಟ್ಟಿನೊಳಗೆ ಅವ್ರ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ನೀವು ಮತ್ತೇನು ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಸರ್? ನಮಗೀಗ ಮಂದಿ ಏನು ಸಹಕಾರ ಕೊಟ್ಟಿದಾರಲ್ಲಿ 4 ವರ್ಷದಾಗ 20 ಲಕ್ಷನ ನಾವು ಪ್ರಾಫಿಟ್ ತೊಗೋಬೇಕಾದ್ರೆ ಮಂದಿ ಇಷ್ಟು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣೀಭೂತ ಯಾರಂದ್ರೆ ಜಿ ಬಿ ಪಾಟೀಲ್. ಯಾಕೆ ಅವ್ರು ಹಾಕಿ ಕೊಟ್ಟಿರ್ತಕ್ಕ ಮಾರ್ಗದರ್ಶನದಾಗ ಇವತ್ತು ನಾವು ಹೋಗಿದ್ವು. ಮತ್ತು ಅದೇ ರೀತಿ ನಮ್ಮ ಎಲ್ಲ ಕಸ್ಟಮರ್ಗಳು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ಯೋಜನೆಗಳಂದ್ರೆ ನಾವು ಈಗಾಗಲೇ ಮಹಿಳೆಯರಿಗೆ ಸಾಲ ಮೊದಲು ಇಂಡಿವಿಜುವಲ್ಲೇ ಕೊಡ್ತಿದ್ವು. ಈಗ ಅಂದ್ರೆ ಗ್ರೂಪ್ ಲೋನ್ ಅಂತ ಕೊಡಕತ್ತಿದ್ವು. 5 ಮಂದಿ 10 ಮಂದಿ ಗ್ರೂಪ್ ಲೋನ್ ಮಾಡಿ ಕೊಡ್ಲಿಕ್ಕೆ 1 ವರ್ಷದಾಗ ತೀರಿಸ್ಬೇಕು. ಮಹಿಳೆಯರಿಗೋಸ್ಕರ ಮಾಡ್ತಾರೆ. ಮತ್ತು ರೈತರಿಗೋಸ್ಕರ ಮೊದಲು 18% ಸಾಲ ಮಾಡ್ತಿದ್ದು, ಈಗ 15% ಸರಿಯಾಗಿ ತಾರೀಖೊಳಗೆ ತುಂಬಿರಂದ್ರೆ ರೈತರಿಗೆ ನಾವು 15% ಒಳಗೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಶ್ರೀ ಜಿ ಪಾಟೀಲ್ರವರ ಬ್ಯಾಂಕು ಈಗಾಗಲೇ ಪ್ರಾರಂಭ ಆಗಿ 4-5 ವರ್ಷ ಗತಿಸಿದವು. ಅದರಲ್ಲಿ ಅವರ ಹೆಮ್ಮೆಯ ಸುಪುತ್ರರಾದ ನಮ್ಮ ಜಿ ಪಾಟೀಲ್ರವ್ರದ್ದು ಸದಾ ಹಚ್ಚ ಹಸಿರಾಗಿ ಕೀರ್ತಿ ಸದಾ ಸೂರ್ಯಚಂದ್ರರವರಿಗೆ ಉಳಿಲಿ ಅಂತ ಹೇಳಿ ಅವರ ಮಗ ಮಾಡ್ತಕ್ಕಂಥ ಕರ್ತವ್ಯಕ್ಕೆ ದೇವರ ಆಶೀರ್ವಾದ ಮಾಡಲಿ. ಈ ಬ್ಯಾಂಕಿನಲ್ಲಿ ನಡೀತಕ್ಕಂಥ ಕರ್ತವ್ಯ ಕಾರ್ಯ ನಿರ್ವಹಣೆ ಕೊರತೆಗಳ ವ್ಯವಹಾರ ಎಲ್ಲದರಿಂದಲೂ ಒಳ್ಳೆಯ ಪ್ರಗತಿ ರೂಪದಲ್ಲಿ ನಡೆಯುತ್ತದೆ. ಅಲ್ಲದೆ ಕಸ್ಟಮರಿಗೆ ಬೇಕಾದಾಗ ಹಣವನ್ನು ಕೊಡ್ತಾರೆ. ಯಾರ ಅಡಚಣೆಯೋ ಎಲ್ಲಿ ಇರ್ತದೋ ಅಲ್ಲಿ ಅವರಿಗೆ ಅನುಕೂಲ ಆಗತಕ್ಕಂಥ ಶ್ರೀ ಜಿ ಪಿ ಪಾಟೀಲ್ರ ಸುಪುತ್ರ ಹೆಮ್ಮೆಯ ಸುಪುತ್ರರಾದಂಥ ತೇಜ್ಗೌಡರು ಭಾಳ ಒಳ್ಳೆಯ ಉತ್ತಮ ರೀತಿಯಿಂದ ಈ ಬ್ಯಾಂಕನ್ನು ತೆರಗಡೆಯಾಗಿ ನಡೆಸ್ತಾ ಇದ್ದಾರೆ. ಅಂಥವ್ರದ್ದು ಇನ್ನೂ ಉತ್ತೀರ್ಣತೆಯಾಗಿ ದೇವರು ಅವರಿಗೆ ಆಯುಷ್ಯಾರಿಗೆ ಕೊಟ್ಟು ಬ್ಯಾಂಕ್ ಇದಕ್ಕೆ 9 ಬ್ಯಾಂಕ್ಗಳಾಗಿ ಪ್ರವೃತ್ತಿಯಾಗಿ ಬೆಳೆಸಿಲ್ಲ ಅಂತ ಹೇಳಿ ಬೆನ್ವಾಡದ ಜನರಿಂದಲೂ ಕಸ್ಟಮರಿಂದಲೂ ಇರ್ತಕ್ಕಂಥ ಡೈರೆಕ್ಟರಿಂದಲೂ ಹಾಗೂ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಕೆಲಸಗಾರರಿಂದಲೂ ಇದು ಉತ್ತೀರ್ಣವಾಗಿ ಬೆಳೀಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ 2 ಮಾತುಗಳಿಗೆ ಶುಭ ಹೇಳುತ್ತೇನೆ. ಜೈ ಶ್ರೀ ನಮ್ಮ ಜಿ ಬಿ ಪಾಟೀಲ್ ಕೋಆಪರೇಟಿವ್ ಸೊಸೈಟಿ ಇವರ ಶಾಖೆ ವತಿಯಿಂದ ನಮ್ಮ ಮಹಿಳೆಯರಿಗೆ FD ಇಟ್ಟಾವಿಗೆ ಬೆಳ್ಳಿ ಕಾಯಿನ್ವನ್ನು ಕೊಡಾದೆವು. ಮತ್ತು 5 ಲಕ್ಷದಿಂದ ಯಾರಿಗೆ ಇಟ್ಟಿದಾರೋ ಅವ್ರಿಗೆ ಅವ್ರಿಗೂ ಸಹ ಅದನ್ನು ಕೊಡ್ತಾ ಇದ್ದೇವೆ. ನಮ್ಮ ಜಿ ಬಿ ಪಾಟೀಲ್ರ ಬ್ಯಾಂಕ್ ಸೊಸೈಟಿ ವತಿಯಿಂದ 2 ಲಕ್ಷ ಇಟ್ಟವರಿಗೆ 5 ಲಕ್ಷ ಇಟ್ಟವರಿಗೆ ಬೆಳ್ಳಿ ಕಾಯಿನ್ವನ್ನು ಕೊಡಲಾಗುವುದು. ಮತ್ತು ಮಹಿಳೆಯರಿಗಾಗಿ ಕಿರು ಸಾಲವನ್ನು ನೀಡಲಾಗುತ್ತಿರುತ್ತದೆ. ನಮಗೆಲ್ಲ ಅನುಕೂಲ ಅದಾವೆ. ನಮಗೆಲ್ಲ ಚಲೋನ ಮಾಡ್ಯಾರ್ರಿ ಅವ್ರ. ತಳ ಹಿಡ್ದ ಅವ್ರೇನು ಹೊಲ್ದಾಗ ಕೆಲಸಕ್ಕೂ ಹೋದಡ್ರಿ. ನಾನು ಇಂಥದಕ್ಕೆ ಹೋದನಿ. ಅವರೆಲ್ಲ ಚಲೋ ಬ್ಯಾಂಕ್ದಾಗ ನೀವು ಬೇಡಿದಾಗ ಲೋನ್ ಅದು ಕೊಡ್ತಾರೆ, ಸಾಲ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಮ್ಮದು ಎಲ್ಲ ರೊಕ್ಕದ ಬಿಚಾವ್ ಮಾಡ್ತಾರೆ. ಎಲ್ಲ ಚಲೋ. ಈ ಬ್ಯಾಂಕ್ ತೆಗಿಯೋದ್ರಿಂದ ನಿಮ್ಗೆ ಹೆಂಗೆ ಅನಿಸೈತಿ? ಚಲೋ ಅನಿಸೈತಿ. ಎಲ್ಲ ನಮ್ಮ ರೈತಾಪಿ ಹೆಣ್ಮಕ್ಳಿಗೆ ಅದು ಬೇಡಿದಾಗ ಅದು ಸಾಲ ಅದು ಕೊಡ್ತಾರೆ, ಎಲ್ಲಕ್ಕೂ ಅವ್ರ ಹೆಲ್ಪ್ ಕೊಡ್ತಾರೆ. ಹಾಂ, ಖುಷಿ ಅದ ರೀ ಬ್ಯಾಂಕ್ ತೆಗಿಯೋದ್ರಿಂದ? ನಮ್ಗೆ ಒಳ್ಳೆ ಖುಷಿ ರೀ. ಭಾಳ ಖುಷಿ ಐತಿ. ನಿಮ್ಮ ಹೆಸರು ಏನದಕ್ಕ? ಅಕ್ಕೋ ತಪ್ಸಿ ಹಾಗೂ ರೇಣುಕಾದೇವಿ ಪಾದಕಮಲ ನಮಿಸುತ್ತಾ, ಸಿದ್ಧಾರೂಢನ ಪಾದಗಳಿಗೆ ನಮಿಸುತ್ತಾ, ರೈತರ ಬಂಧುವಾದ ಶ್ರೀ ಬಸವೇಶ್ವರನ್ನು ನೆನೆಯುತ್ತಾ, ಹಾಗೂ ಈ ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಲು ಕಾರಣೀಭೂತರಾದ ನಮ್ಮ ತಂದೆಯವರು DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಶ್ರೀ ಜಿ ಬಿ ಪಾಟೀಲ್ ಅವರು, ಹಾಗೂ ನಮಗೆ ಕಾಯ ವಾಚ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶ್ರೀಮತಿ ಇಂದಿರಾ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿಲ್ಲ. ಆದರೂ ಕೂಡ ಅವ್ರು ಹಾಕಿಕೊಟ್ಟಿರ್ತ ದಾರಿಗಳಲ್ಲಿ ಮತ್ತು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ನಮ್ಮ ಸಂಸ್ಥೆ ಇವತ್ತು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇನ್ನಷ್ಟು ಬೇಕಾಗಿತ್ತು. ಯಾಕಂದ್ರೆ ಬರೀ 4 ವರ್ಷದಾಗ 20 ಲಕ್ಷ ಗಂಟಲೆ ಪ್ರಾಫಿಟ್ ಮಾಡೋದ ಮತ್ತು 10 ಲಕ್ಷ ಗಂಟೆ ಎಲ್ಲ ಖರ್ಚು ಮತ್ತು ರೊಕ್ಕ ಉಳಿಸೋದಂದ್ರೆ ಇದಕ್ಕೆ ಸಾಧ್ಯ ಏನಂತಂದ್ರೆ ನಮ್ಮೆಲ್ಲ ನಿರ್ದೇಶಕರ ಮಂಡಳಿ, ನಮ್ಮ ಸಿಬ್ಬಂದಿಗಳ ಮತ್ತು ಎಲ್ಲರೂ FD ಮಾಡಿದವರು, ಸಾಲ ತೊಗೊಂಡಿರೋದು, RD PB ಮಾಡಿದವರಾಯಿತು, ನಿಮ್ಮದೆಲ್ಲ ಸಹಕಾರ ಇರೋಂತಲೇ ಇವತ್ತು ಸಾಧ್ಯ ಐತಿ.
ಅದ್ರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಯಾವಾಗೂ ನಾವು ಕರೆದ ಸಂಸ್ಥಾ ಸಲುವಾಗಿ ಇಲ್ಲ ಅನ್ನಲಾರ್ದ ತನು ಮನದಿಂದ ನಮ್ಮ ಸಂಸ್ಥೆ ಜೊತೆಗೆ ಯಾವಾಗೂ ನಿಂತ್ಕೊಂಡಿರ್ತಕ್ಕಂಥ ನಮ್ಮ ಪ್ರಜಾರಾಜ್ಯ ಮಾಧ್ಯಮದವರು ರಾಮಗೌಡ ಪಾಟೀಲ್ ಕೂಡ ಅವ್ರದ್ದು ಕೂಡ ಸಹಕಾರ ಐತೆ. ಯಾಕಂದ್ರೆ ನಾವು ಮಾಡಿದಂಥ ಒಂದು ವಿಷಯನ ಜನರಿಗೆ ತಲುಪುವಂಥ ಕೆಲಸ ಯಾರು ಮಾಡಿದಾರೆ ಅಂದ್ರೆ ನಾವೊಂದು 50% ಮಾಡಿದ್ವು, ನೀವೊಂದು 40% ಮಾಡಿದಿರಿ. ಇನ್ನೊಂದು 10% ಅದು ತಗೊಳ್ಳೋದು ಯಾರು ತುಂಬಿದಾರೆ ಅಂದ್ರೆ ಅದು ನಮ್ಮ ರಾಮಗೌಡ ಪಾಟೀಲ್ ಅವ್ರು ತುಂಬಿಕೊಂಡಿರ್ತಾನೆ. ಅವರಿಗೆ ನಮ್ಮ ಸಂಸ್ಥೆ ಮುಖಾಂತರ ನಾವು ಕೃತಜ್ಞತೆ ಹೇಳ್ತೀವಿ. ಅದ್ರ ಜೊತೆಗೆ ವರ್ಷ ನೀವೇನು ಎಫ್ ಡಿ ಮಾಡ್ತಿದ್ರಿ, ಆ ಎಫ್ ಡಿಗೆ ನಾವು 1 ಲಕ್ಷ ಲೀಟರ್ ಕೊಡ್ತಿದ್ವು. ಈ ವರ್ಷ ಸ್ವಲ್ಪ ಬೆಳೆ ತುಟ್ಟಿಗೆ ನಿಮಗೂ ಗೊತ್ತಿದ್ದಾವ, ಹಂಗಂತೇಳಿ ನಾವೇನ ಕೊಡೋದೇನು ಬಿಡಾಕತ್ತಿಲ್ಲ, ಬ್ಯಾಂಕ್ ವತಿಯಿಂದ ಕೊಡಾಕತ್ತಿಲ್ಲ, ನಾನು ಸ್ವಂತ ಖರ್ಚು ಸಂಗೀತ ಕೊಡಾಕತ್ತಿದ್ದನು. 2.5 ಲಕ್ಷ ಮತ್ತು 5 ಲಕ್ಷ ಯಾರು ಎಫ್ ಡಿ ಮಾಡ್ತಾರಲ್ಲ, ಇನ್ನು ಮುಂದೆ ಈ AGM ಮುಗಿದ್ತಾರೆ ಮುಂದಿನ ದಿನ ಐತಿಲ್ಲ, ಅವ್ರಿಗೆಲ್ಲರಿಗೂ ಕೂಡ ನಾವು ಮತ್ತೆ ಬೆಳ್ಳಿ ಕಾಯಿನ್ ಕೊಟ್ಟು ಸಹಕಾರ ಮಾಡೋದು. ಮತ್ತು ಪಿಗ್ಮಿದವರ ಮಿನಿಮಮ್ 2 ಲಕ್ಷ ಆಗಿದ್ರು, ಪಿಗ್ಮಿದವ್ರಿಗೆ ಮಿನಿಮಮ್ 2 ಲಕ್ಷ ಆಗಬೇಕು, ಅಂಥವ್ರಿಗೂ ಕೊಡ್ತೀವಿ ಬೆಳ್ಳಿ ಕಾಯಿನ. 2.5 ಲಕ್ಷ 5 ಲಕ್ಷ ಎಫ್ ಡಿ ಮಾಡಿದವ್ರಿಗೆಲ್ಲ. ಮತ್ತು ಮಹಿಳೆಯರಿಗಾಯ್ತು ಮತ್ತು ರೈತರಿಗಾಗಿ ಏನು ಮಾಡಿದ್ರಿ ಅಂತ ಭಾಳ ಮಂದಿ ಕೇಳ್ತಿದ್ರು ನಮಗೆ. ಆಗಲಿ ದೊಡ್ಡ ಗೌಡ್ರದ್ರೆ ಏನಾರು ಮಾಡ್ತಿರ್ತಾರೆ, ಅದಕ್ಕೆ ಮಹಿಳೆಯರಿಗೆ ಗುಂಪು ಸಾಲನ ಅದ್ರಾಗ ಯಾರು ಒಬ್ಬರ ಅದ್ರ ಲೀಡರ್ಶಿಪ್ ತೋದ್ರೆ ಅಂತ ಒಂದು ಗುಂಪು ಸಾಲ 5 ಮಂದಿ 10 ಮಂದಿ ಗುಂಪು ಮಾಡಿ ಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ. ಮತ್ತು ರೈತರಿಗೆ ವರ್ಷ ಕರೆಕ್ಟ್ ಟೈಮ್ ಸರಿ ಬಂದೇನೋ ತುಂಬವ್ರು ಯಾರು ನಮ್ಮ ಶಿಕ್ಷಕರಂದ್ರೆ ಅಂಥವ್ರು ನಾವು 15% ತನಕ ಸಾಲ ಕೊಡ್ತೀವಿ. ರೈತರಿಗೆ ಅಷ್ಟೇ, ನೀವು ರೈತರು ತೋರಿಸ್ಬೇಕು, ನಿಮ್ಮ ಹೊಲ ತೋರಿಸ್ಬೇಕು, ಮತ್ತು ಆ ರೊಕ್ಕನ ಚಲೋ ಕೆಲಸ ನೀವು ಹೊಲಕ್ಕೆ ಉಪಯೋಗ ಮಾಡ್ಕೋಬೇಕು. ಅಂಥವ್ರಿಗೆ ಏನಾಯ್ತಿಲ್ಲ, ನಾವು ಅವ್ರಿಗೆ ಯಾರು ತುಂಬಿದ್ರು ಕರೆಕ್ಟ್ ಟೈಮ್ ತುಂಬಿರ್ತಾರಲ್ಲ, ಒಟ್ಟ ಏನೂ ಡ್ಯೂ ಇರಲಾರ್ದ ತುಂಬಿದಂಥ ರೈತರು ಸುದಾಗ ನಾವೊಂದು ಬೆಳ್ಳಿ ಕಾಯಿನ್ ಕೊಡ್ಲಿಕ್ಕೆ ಇವತ್ತು ಇಷ್ಟ ಅದನ್ನ. ಯಾಕಂದ್ರೆ ಇವತ್ತು ಸಂಸ್ಥೆ 4 ವರ್ಷ ಒಳಗೆ ನಮಗೆ 20 ಲಕ್ಷ ಗಂಟಲೆ ಅಮೌಂಟ್ ಉಳಿತಿತ್ತಂದ್ರೆ ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನೀವು ಸಾಲಗಾರ ಆಯಿತು, ನಮ್ಮ ಸಂಸ್ಥೆ ಎಫ್ ಡಿಗಾರ ಆಯಿತು, ಪಿಗ್ಮಿದಾರ ಆಯಿತು, ನಮ್ಮ ಸಿಬ್ಬಂದಿಗಳು ನಿಮ್ಮೆಲ್ಲರೂ ಇದೆ. ಮತ್ತು ಅದರಾಗಿಂತ ತೆಗೆದು ನಿಮಗೊಂದು 4 ರೂಪಾಯಿ ಕೊಟ್ಟರೆ ಏನು ತಪ್ಪು, ಸಂಸ್ಥೆಗೆ ಕಡಿಮೆ ಆಗೋದಿಲ್ಲ. ಸಂಸ್ಥೆ ಇನ್ನಷ್ಟು ಉತ್ತಮಕ್ಕೆ ಬೆಳೀಲಿ ಅಂತ ಹೇಳಿ ನಾನೊಂದೆರಡು ಮಾತಾಡೋಣ ಮುಗಿಸ್ತೀನಿ. ತತ್ವಂ ಪದತವ ಬೋಧಿಸಿದೆ, ಗುರುವರ ತವ ಬೋಧಿಸಿದೆ, ಶ್ರಾವಣ ಶಂಕರ ನಾಮೋಚ್ಚಾರವ ಮಾಡಿಸಿದೆ, ಗುರುವರ ಚಾರವ ಮಾಡಿಸಿದೆ, ಶ್ಯಾಮಧಾಮ ಶ್ರೀರಾಮ ಬೆನ್ನ ಶಂಕರ ನೀರುವೆ, ಗುರುವರ ಶಂಕರ ನೀರುವೆ, ಕಾಮ ಕ್ರೋಧವ ನಾಶಿಸಿದರು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ, ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ, ಗುರುವರ ತ್ವರಿತದಿ ನಾಶಿಸಿದೆ, ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ನಿರುತದಿ ವಾಸಿಸಿದೆ, ಗುರುರಾಜ ಶ್ರೀತಾರೂಢ ಸಮರ್ಥ ದರಗುವೆನಾರತಿಯ, ಗುರುವರ ದರಗುವೆನಾರತಿಯ ಪ್ರಾರಂಭವಾಗಿರುತ್ತದೆ. ಪ್ರಸ್ತುತ 3 ವರ್ಷದಲ್ಲಿ ಲಾಭ ಹಾನಿ ವಿವರಣೆ. ಠೇವಣಿಗಳು 1,52,65,712 ರೂಪಾಯಿ. ಸಾಲಗಳು 1,24,531 ರೂಪಾಯಿ. ಬಂದಂಥ ಆದಾಯ 20,75,920 ರೂಪಾಯಿ. ಒಟ್ಟು ಖರ್ಚು 16,471 ರೂಪಾಯಿ. ನಿವ್ವಳ ಲಾಭ 75,449 ರೂಪಾಯಿ. ದುಡಿಯುವ ಬಂಡವಾಳ 1,64,47,054 ರೂಪಾಯಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ಸಹಕಾರ ಮಾಡಿಕೊಳ್ಳಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಡೆಪಾಸಿಟ್ ಮಾಡಿದ ಗ್ರಾಹಕರಿಗೆ ಬೆಳ್ಳಿ ನಾಣ್ಯವನ್ನು ಶ್ರೀ GB ಪಾಟೀಲ್ ಸಂಸ್ಥೆಯ ಅಧ್ಯಕ್ಷರಾದ